ನಿಮ್ಮ ಇವತ್ತಿನ ಸ್ಟ್ರಗಲ್ ನಾಳೆಯ ಸಕ್ಸಸ್ಗೆ ಬುನಾದಿಯಾಗಿದೆ. ಈ ನೋವು ನಿಮಗೆ ಶಕ್ತಿ ನೀಡುತ್ತದೆ. ಕಷ್ಟದಿಂದಲೇ ನಿಮ್ಮ ಸುಖದ ದಿನಗಳ ಜನನವಾಗುತ್ತದೆ. ಸೋಲಿನಿಂದಲೇ ಗೆಲುವಿನ ಪಯಣ ಶುರುವಾಗುತ್ತದೆ. ಅದಕ್ಕಾಗಿ ಕಷ್ಟ, ಸೋಲು ಎದುರಾದಾಗ ಅಳುವ ಬದಲು ಖುಷಿಪಡಿ. ಕಷ್ಟ ಅಂತ ಇಷ್ಟಪಟ್ಟಿದ್ದನ್ನು ಬಿಡಬೇಡಿ. ಇಷ್ಟಪಟ್ಟಿದ್ದು ಸಿಗಲಿಲ್ಲ ಅಂತ ಜೀವನ ಪೂರ್ತಿ ಕೊರಗೋದಕ್ಕಿಂತ ಕಷ್ಟಪಟ್ಟು ಇಷ್ಟಪಟ್ಟಿದ್ದನ್ನು ಪಡೆದುಕೊಳ್ಳಿ. ನಿಮ್ಮ ಜೀವನವನ್ನು ಸಿಹಿ ನೆನಪುಗಳಿಂದ ಶೃಂಗರಿಸಿ, ಕೊರಗುವ ಕನಸುಗಳಿಂದಲ್ಲ. ಸಂಬಂಧಿಕರ ಮುಂದೆ ಕಣ್ಣೀರು ಸುರಿಸಿ ಕಷ್ಟ ಹೇಳಿಕೊಳ್ಳಬೇಡಿ. ನಿನ್ನ ಮುಂದೆ ಸ್ಪಂದಿಸಿ ಬೆನ್ನ ಹಿಂದೆ ಖುಷಿಪಡುತ್ತಾರೆ. ಕಷ್ಟ ಸುಖ ಎರಡೂ ಪರಿಸ್ಥಿತಿಯಲ್ಲಿ ಬದುಕುವುದು ಜೀವನದ ಒಂದು ಭಾಗವಾದರೆ, ಎರಡೂ ಸನ್ನಿವೇಶಗಳಲ್ಲೂ ನಗುತ್ತಿರುವುದಿದೆಯಲ್ಲ, ಅದು ಬದುಕುವ ನೈಜ ಕಲೆ. ಈ ಕಲೆಯನ್ನು ನೀವು ಅಳವಡಿಸಿಕೊಳ್ಳಿ. ಗುರಿ ತಲುಪುವ ಹಾದಿ ಕಷ್ಟ ಎಂದ ಮಾತ್ರಕ್ಕೆ ಅದು ಅಸಾಧ್ಯ ಎಂದಲ್ಲ, ನಿನ್ನಿಂದ ಹೆಚ್ಚುವರಿ ಶ್ರಮ ಪಡಬೇಕು ಎಂದರ್ಥ. ತಂದೆಯ ಕೈಗಳು ಶ್ರಮಪಟ್ಟಾಗಲೇ ಮಕ್ಕಳ ಕೈಗಳು ಸುಂದರವಾಗಿ ಕಾಣುವುದು. ಬೆಟ್ಟ ಎಂದಿಗೂ ನಮ್ಮ ಮುಂದೆ ಬಾಗುವುದಿಲ್ಲ, ಆದರೆ ಕಷ್ಟಪಟ್ಟು ಏರಿದರೆ ಅದು ನಮ್ಮ ಪಾದದ ಅಡಿಯಲ್ಲೇ ಇರುತ್ತೆ. ಜೀವನ ಸಹ ಅಷ್ಟೇ, ಶ್ರಮಪಟ್ಟರೆ ಯಶಸ್ಸು ಖಂಡಿತ ನಮ್ಮದಾಗುತ್ತದೆ. ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ. ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು, ನನಸು ಮಾಡಲು ನಿದ್ದೆ ಇಲ್ಲದ ಶ್ರಮ ಬೇಕು. ಯಾರಿಗಾದರೂ ಸಹಾಯ ಮಾಡು, ಆದರೆ ಮಿತಿ ಮೀರಿ ಸಹಾಯ ಮಾಡಬೇಡ. ಯಾಕಂದರೆ ಆ ಕೆಲಸ ಆಗಬೇಕು ಅಂದರೆ ನೀನೇ ಶ್ರಮ ಪಡಬೇಕು ಅನ್ನೋದನ್ನು ಮರಿಬೇಡ. ಯಾವುದೇ ಗುರಿಯನ್ನು ಸಾಧಿಸಲು ಎಷ್ಟೊಂದು ಶ್ರಮ ಪಡಬೇಕೆಂದರೆ ನಿಮ್ಮ ಅದೃಷ್ಟವೂ ಕೂಡ ಹೇಳಬೇಕು, ಅರೆ ಮಗನೇ, ಇದರಲ್ಲಿ ನಿನ್ನದೇ ಹಕ್ಕು ಇದೆ ಎಂದು.